ಸಾಯಂಕಾಲದ ಅಜ್ಜನ ಜಾತ್ರೆಗೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಜನ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದು ಹುಡುಗರ ತಂಡನೂ ಕೂಡ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಬಂದಿರಿ? ಗಂಗಾವತಿ. ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿದೆ. ಪಾದಯಾತ್ರೆ ಬಂದಿದ್ದಾರೆ. ತುಂಬಾ ಜನಸಂಖ್ಯೆ ಇದೆ ಇಲ್ಲಿ ಎಲ್ಲ ಕೊಪ್ಪಳದಲ್ಲಿ. ಬರುವಾಗ ಅಷ್ಟು ಏನು ತೊಂದರೆ ಏನಿಲ್ಲ. ಟ್ಯಾಬ್ಲೆಟ್ ಎಲ್ಲ ಸಿಗ್ತವೆ. ಟ್ಯಾಬ್ಲೆಟ್ ಆಯ್ತು, ಊಟ ಆಯ್ತು. ವರ್ಷ 7 ವರ್ಷದಿಂದ ಬರ್ತಾ ಇದೀವಿ. ಇವರು ಸ್ಪೆಷಲ್ ರೊಟ್ಟಿ, ಕಾಳು, ಅನ್ನ, ಸಾಂಬಾರು, ಮಾದ್ಲಿ ಎಲ್ಲ ಇದೆ. ಉಪ್ಪಿನಕಾಯಿ ಡಿಫ್ರೆಂಟ್ ಇದೆ ಊಟ ಅಷ್ಟೇ. ಈ ವರ್ಷ ಡಿಫ್ರೆಂಟ್ ಊಟ ಅಂದರೆ ಜಿಲೇಬಿ ಇದೆ. ಮತ್ತೆ ಜಾತ್ರೆಯಲ್ಲಿ ಹಾಗೇನಿಲ್ಲ ಸರ್. ಏನಲ್ಲ ಸರ್, ಹುಡುಗಿಗೆ ಒಂದು ಬಳೆ ತಗೊಂಡ್ ಹೋಗೋದು ಅಷ್ಟೇ. ಒಂದು ಬಳೆ ತಗೋದು, ಬಳೆ ಸರ ತಗೊಂಡ್ ಹೋಗೋದು. ಬಂದಿಲ್ರಿ, ಬಂದಿಲ್ರಿ. ನಾವ್ ಒಂದು 10 ಜನ ಬಂದಿವ್ರಿ. ಮಹಾರಾಜ್ ಕಿ ಜೈ. ನೋಡ್ಬೋದು, ಸಾಕಷ್ಟು ಅಜ್ಜನ ಜಾತ್ರೆಯ ಜೋಶ್ ಕೂಡ ಬಹಳಷ್ಟು ಇರುವಂತದ್ದು. ನಮ್ಮ ಜೊತೆಗೆ ಮತ್ತೊಬ್ಬ ಹುಡುಗಿದಾಳೆ, ಮಾತಾಡ್ಸೋಣ. ಹೇಳಿ. ಇಲ್ಲಿ ಅಜ್ಜನ ಜಾತ್ರೆ ಭಾಳ ಚೆನ್ನಾಗಿ ನಡೀತೈತ್ರಿ. ನಾವು ಕೂಡ ಇಲ್ಲಿ ಬಂದು ನೋಡ್ತೀವಿ. ಇರ್ಕಲ್ಗಡಲಿಂದ ಬಂದಿದ್ದೀವಿ. ಹಾಂ ರೀ. ಇಲ್ಲೊಬ್ರು ಅಕ್ಕರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಕ್ಕರ ಎಲ್ಲಿಂದ ಬಂದಿರಿ? ನಾವು ನಿಟ್ಟಲ್ಲಿ ಬೆಳಕಲ್ಲಿಂದ ಬಂದಿರಿ. ವರ್ಷ ಬರ್ತೀರಾ? ಹೆಂಗ? ಹಾಂ, ವರ್ಷ ಬರ್ತೀವಿ. ಏನ್ ಜಾತ್ರೆ ಸ್ಪೆಷಲ್ ಭಾಳ ನೋಡಕತ್ತೀರಿ? ಜನ ಕೂಡ ಭಾಳ ಅದಾರ. ಹಾಂ, ಭಾಳ ಅದ ರೀ. ವರ್ಷ ಜಾಸ್ತಿ ಐತ್ರಿ. ಊಟ ಗಿಟ ಹೆಂಗ? ಭಾರಿ ಸಿಸ್ಟಮ್ ಐತ್ರಿ ಊಟ. ನೀವು ಒಬ್ಬರೇ ಬಂದಿರಾ ಅಥವಾ ಇಲ್ಲಿ ನಮ್ಮ ಫ್ಯಾಮಿಲಿ ಬಂದಿರಿ? ಇಲ್ಲಿ ನಮ್ಮ ಫ್ಯಾಮಿಲಿ ಬಂದಿರಿ. ಎಲ್ಲ ಬಂದಿರಿ? ಹ್ಞೂ ರೀ. ಅಜ್ಜನ ಜಾತ್ರೆ ಮುಗಿಸ್ಕೊಂಡು ಹೋಗಕ್ಕಿರಿ ಈಗ? ಹ್ಞೂ ರೀ. ಗೊತ್ತಾಯ್ತು. ಏನ್ರ ಪ್ಲಾನ್? ಆಮೇಲೆ ತೊಗೊಂಡೋಗ್ರಿ. ನಾಳೆ ತೊಗೊಂಡೋಗಿ, ಇವತ್ತೇನು ತೊಗೊಂಡೋಗಲ್ರಿ. ಹಾಂ, ಇವತ್ತೇನೈತ್ರಿ ಗೊತ್ತಾಯ್ತು. ಹೋಗೋದ್ರೆ ನಾಳೆ ಐತಿ ಜಾತ್ರೆ ಮಾಡೋಣ. ವೀಕ್ಷಕರೇ, ಅಜ್ಜನ ಜಾತ್ರೆಯ ಸಂಭ್ರಮ ಬಹಳಷ್ಟು ಕಳೆಗಟ್ಟಿರುವಂಥದ್ದು. ಇವತ್ತು ಸಾಯಂಕಾಲ ತೇರನ್ನು ಕೂಡ ಎಳೆಯಲಾಗುವುದು. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಜನ ಬರ್ತಾರೆ. ಇನ್ನೂ ಸಾಕಷ್ಟು ಜನಕ್ಕೆ ಸಂಖ್ಯೆಯನ್ನು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಜಾತ್ರೆಯ ವೈಶಿಷ್ಟ್ಯತೆಯ ಬಗ್ಗೆ, ಜನರ ಸಂತೋಷದ ಬಗ್ಗೆ ಕೇಳ್ಕೊಂಡು ಬರೋಣ.